ಸಚಿವರ ಸವಾರಿ ಸಿಎಂ ತುರ್ತು ಆಕ್ಷನ್ ಪ್ಲಾನ್ ಡ್ಯಾಂಗಳು ಶೇಕಡ 61ರಷ್ಟು ಭರ್ತಿ ಕೃಷ್ಣಾ ಕಾವೇರಿ ಕೊಳ್ಳದಲ್ಲಿ ಸಂಭ್ರಮ ದೂರ ಆಗ್ತಾ ಇದೆ ಬರದ ಛಾಯೆ ಕಡಿಮೆ ಆಗದ ರಾಜಕೀಯ ಬರ ನೆರೆ ರಾಜಕೀಯ ಅಂತೂ ಇಂತೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 60 ದಿನ ಆದ ಬಳಿಕ ಸಂಪುಟ ವಿಸ್ತರಣೆ ಆಯಿತು. ರಾಜ್ಯದಲ್ಲಿ ಕಾಡ್ತಾ ಇದ್ದಂತ ಒಂದು ಪ್ರಮುಖ ವಿಚಾರ ಅಂದ್ರೆ ಅದು ರಾಜ್ಯದಲ್ಲಿ ನೆರೆ ಬರ ಇರುವಂತ ಸಂದರ್ಭದಲ್ಲಿ ಒಬ್ರು ಕಾಣಿಸ್ಕೊಳ್ತಾ ಇಲ್ಲ, ಕೃಷಿ ಮಂತ್ರಿ ಇಲ್ಲ, ಆ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಿಲ್ಲ, ಅಧಿಕಾರಿಗಳು ಕಂಟ್ರೋಲ್ ನಲ್ಲಿಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಒಂದ್ ಕಡೆ ಜನಸಾಮಾನ್ಯರಿಂದ ಮತ್ತು ಒಂದ್ ಕಡೆ ರೈತರಿಂದ ಆಕ್ರೋಶದ ಮೇಲೆ ಆಕ್ರೋಶ, ಅದರ ಜೊತೆಗೆ ಡ್ಯಾಮ್ಗಳು ಬೇರೆ ಖಾಲಿ ಹೊಡಿತಾ ಇದ್ವು. ಈಗ ಮಳೆ ಬಂದಿದೆ, ಅದೊಂಥರ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ವರ್ಣನ ಕೃಪೆ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಕೈ ಹಿಡಿತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲ ಅಂದ್ರೆ ಇನ್ನಷ್ಟು ಆಕ್ರೋಶವನ್ನ ಎದುರಿಸಬೇಕಾಗಿತ್ತು ಸರ್ಕಾರ ಸಂಪುಟ ವಿಸ್ತರಣೆಯ ನಡುವೆ. ಯಾಕೆಂದ್ರೆ ಅವರ ಶಾಸಕರ ಆಕ್ರೋಶ ಒಂದ್ ಕಡೆ ಆದ್ರೆ ರಾಜ್ಯದ ಜನರ ಆಕ್ರೋಶ ಮತ್ತೊಂದ್ ಕಡೆ ಇತ್ತು. ರಾಜ್ಯದಲ್ಲಿ ಜೋರಾಗಿರುವಂತದ್ದು ಇನ್ನು ಒಂದ್ ಕಡೆ ನೆರೆ ಬರದ ಜಿದ್ದಾಜಿದ್ದಿ. ಬರ ನೆರೆ ಅಧ್ಯಯನಕ್ಕೆ ಸಿಎಂ ಆಕ್ಷನ್ ಪ್ಲಾನ್ ಗ್ರೌಂಡ್ ವರ್ಕ್ ಮಾಡ್ಲಿಕ್ಕೆ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಬರೀ ಹೋಗ್ಬಿಟ್ಟು ಅಲ್ಲಿ ಪೋಸ್ಟ್ ಕೊಟ್ಕೊಂಡು ಬರೋದಲ್ಲ, ರೈತರ ಸಮಸ್ಯೆ ಕೇಳ್ತಾ ಅದಕ್ಕೆ ಯಾವ ರೀತಿಯ ಪರಿಹಾರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಪಡ್ಕೊಳ್ಬೇಕು, ಅದರ ಜೊತೆಗೆ ಪರಿಶೀಲನೆ ಮಾಡಬೇಕು, ಅಧ್ಯಯನ ಮಾಡಿ ಒಂದು ಸವಿಸ್ತಾರವಾದಂತ ರಿಪೋರ್ಟ್ ಅನ್ನ ಕೊಡಬೇಕಾಗಿದೆ. ನಾವು ಹೊಸದಾಗಿ ಸಚಿವರಾದ್ವಿ, ಒಂದು ಪೋಸ್ಟ್ ಕೊಟ್ಕೊಂಡ್ ಬಂದ್ಬಿಡೋಣ, ಹೆಂಗಿದ್ರು ಇಮೇಜ್ ಬಿಲ್ಡ್ ಆಗುತ್ತೆ ಅನ್ನುವಂಥದ್ದು ಆಗ್ಬಾರ್ದು. ಇದು ಹೋದ ಪುಟ್ಟ ಬಂದ ಪುಟ್ಟ ಆಗ್ಬಾರ್ದು. ರಾಜ್ಯದಲ್ಲಿ ಬರದ ನಡುವೆಯೂ ಕೂಡ ಸಿಹಿ ಸುದ್ದಿ ಅಂದ್ರೆ ರಾಜ್ಯದಲ್ಲಿ ಈಗ ಶೇಕಡ 61ರಷ್ಟು ಡ್ಯಾಮ್ಗಳು ಭರ್ತಿಯಾಗಿದ್ದಾವೆ. 61% ಅಷ್ಟು ನೀರು ಸಂಗ್ರಹ ಇದೆ ಅಂತ ಕೃಷ್ಣಾ ಕಾವೇರಿ ಕೊಳ್ಳದಲ್ಲಿ ಮನೆ ಮಾಡಿರುವಂತದ್ದು ಸಂಭ್ರಮ. ಯಾಕೆಂದ್ರೆ ಹಲವು ಕಡೆ ಮಳೆ ಬರ್ತಾ ಇಲ್ಲ, ಆದ್ರೆ ನೆರೆ ಇದೆ. ಸ್ಪೆಷಲ್ ನಾವು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ನೋಡಿದಂತ ಸಂದರ್ಭದಲ್ಲಿ ಮಳೆ ಜಾಸ್ತಿ ಆಗಿಲ್ಲ, ಆದ್ರೆ ಪಶ್ಚಿಮ ಘಟ್ಟದಲ್ಲಿ ಬೀಳ್ತಾ ಇರುವಂತ ಮಳೆಯಿಂದಾಗಿ ಅಲ್ಲಿಂದ ನೀರು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಡ್ಯಾಮ್ಗಳು ಭರ್ತಿ ಆಗ್ತಾ ಇದ್ದಾವೆ. ಡ್ಯಾಮ್ಗಳಿಗೆ ನೀರು ಬರ್ತಾ ಇದೆ. ಒಂದು ಅಂಕಿ ಅಂಶದ ಪ್ರಕಾರ 4,03,000 ಕ್ಯೂಸೆಕ್ ಅಷ್ಟು ನೀರು ರಾಜ್ಯದ ಡ್ಯಾಮ್ಗಳಿಗೆ ಬರ್ತಾ ಇರುವಂತದ್ದು. ಇದೊಂದು ಒಳ್ಳೆ ಪಾಸಿಟಿವ್ ಹೋಪ್ಸ್ ರೈತರಿಗೂ ಕೂಡ. ಯಾಕೆಂದ್ರೆ ಯಾರು ಸ್ಪಂದಿಸ್ತಾರೋ ಬಿಡ್ತಾರೋ ಅಟ್ಲೀಸ್ಟ್ ಮಳೆ ಬಂದು ನಮ್ಮ ಜೀವನ ನಾವಾದ್ರೂ ಕಟ್ಕೊಬಹುದಲ್ಲ ಅನ್ನುವಂತ ಒಂದು ಹೋಪ್ಸ್ ಅನ್ನ ಕೊಟ್ಟಿದೆ ಮಳೆ. ಶೇಕಡ 39ರಷ್ಟು ಭಾಗದಲ್ಲಿ ಇನ್ನೂ ಕೂಡ ಬರದ ಛಾಯೆನೇ ಇದೆ. ನೆರೆ ಬರ ಅಧ್ಯಯನ ಮಾಡಿ ವರದಿಗೆ ಸೂಚನೆಯನ್ನ ಕೊಡಲಾಗಿದೆ. ಎಂದಿನಿಂದ ಗ್ರೌಂಡ್ಗೆ ಇಳಿತಾ ಇದ್ದಾರೆ ಸಚಿವರು, ಒಬ್ಬೊಬ್ಬರಾಗಿ ಸಚಿವರುಗಳು ಹೋಗ್ತಾ ಇದ್ದಾರೆ. 15 ದಿನಗಳಲ್ಲಿ ವರದಿ ನೀಡುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿಯಿಂದಲೂ ಕೂಡ ಬರ ಅಧ್ಯಯನವನ್ನ ಮಾಡಲಾಗ್ತಾ ಇರುವಂತದ್ದು ನಿರಂತರವಾಗಿ. ಬರ ನೆರೆ ಹೆಸರಿನಲ್ಲಿ ಜೋರಾಗ್ತಾ ಇದೆ ಸಹಜವಾಗಿ ರಾಜಕೀಯ. ನೋಡ್ತಾ ಇದೀವಲ್ಲ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದಾವೆ ಅನ್ನುವಂಥದ್ದನ್ನ. ಒಂದ್ ಕಡೆ ಈಗ ಆಲ್ರೆಡಿ JDSನವರು ಕೂಡ ಮಾಡಿದ್ರು, ಅದರ ಜೊತೆಗೆ ಬಿಜೆಪಿಯವರು ಕೂಡ ಒಂದ್ ಕಡೆ ವಿಜೇಂದ್ರ ಅವರ ನೇತೃತ್ವದಲ್ಲಿ, ಆರ್ ಅಶೋಕ್ ಅವರ ನೇತೃತ್ವದಲ್ಲಿ, CT ರವಿ ಅವರ ನೇತೃತ್ವದಲ್ಲಿ ಈ ರೀತಿಯಾಗಿ ತಂಡಗಳನ್ನ ಮಾಡಿಕೊಂಡು ಅವರು ಕೂಡ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಿಕೇತ್ ರಾಜ್ ಮೌರ್ಯ ಅವರು ಕಾಂಗ್ರೆಸ್ನ ವಕ್ತಾರರು, ಹಾಗೆ AS ಪಾಟೀಲ್ ನಡಹಳ್ಳಿ ಅವರು ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರು, ಮಾಜಿ ಶಾಸಕರು, ಬಿಜೆಪಿ ವಕ್ತಾರರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬರ ನೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ವಿರೋಧ ಪಕ್ಷದಿಂದಲೇ ಆರಂಭ ಮಾಡ್ತೀನಿ. ನಡಹಳ್ಳಿ ಅವರೇ, ಇಷ್ಟು ದಿನ ಸಚಿವರಿಲ್ಲ, ಜನರಿಗೆ ಸ್ಪಂದಿಸ್ತಾ ಇಲ್ಲ, ಬರ ನೆರೆ ಇದೆ, ಯಾವಾಗ ಈ ಸರ್ಕಾರ ಎಚ್ಚೆತ್ತುಕೊಳ್ಳೋದು, ಇದಕ್ಕೊಂದು ಪರಿಹಾರವನ್ನ ಕೊಡೋದು ಅನ್ನುವಂಥ ಪ್ರಶ್ನೆಗಳಿತ್ತು. ಫೈನಲಿ ಈಗ ಸಚಿವ ಸಂಪುಟ ವಿಸ್ತರಣೆ ಏನೋ ಆಯ್ತು, ಆದ್ರೆ ಇನ್ನ ಸಿಗ್ಬೇಕಾಗಿರುವಂತದ್ದು ಸ್ಪಂದಿಸುವಂತ ಕೆಲಸ ಮಾಡಬೇಕಾಗಿದೆ. ನೀವೀಗ ಸಾಕಷ್ಟು ಕಡೆ ಓಡಾಡಿದ್ದೀರಾ, ಹೇಗಿದೆ ಪರಿಸ್ಥಿತಿ ರಾಜ್ಯದಲ್ಲಿ ಅಂತ? ಸರ್, ಈಗ ನಾವು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ನಾರೇಹಳ್ಳಿನಲ್ಲಿ ಇದೀವಿ. ನಮ್ ತಂಡ ಎಲ್ಲ ನಾವು ರವಿಕುಮಾರ್ ಅವರು, ಮಹೇಶ್ ತೆಂಗಿನಕಾಯಿ ಅವರು, MR ಪಾಟೀಲ್ ಶಾಸಕರು ಎಲ್ಲರೂ ಕೂಡ ಇದೀವಿ. ಬೆಳಗ್ಗೆಯಿಂದ ಈ ಒಂದು ಕುಂದಗೋಳ ತಾಲೂಕಿನ ಹಳ್ಳಿಗಳಲ್ಲಿ ಓಡಾಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ರೈತರು ಹಾಕಿರ್ತಕ್ಕಂತ ಹೆಸರು, ಉದ್ದು, ಹತ್ತಿ ಮತ್ತು ಮೆಕ್ಕೆಜೋಳ ಸಂಪೂರ್ಣ ನಾಶ ಆಗಿದೆ. ಅಲ್ಲಿ ಬೆಳೆ ಹಾಕಿದ್ದಾರೆ ಒಂದು ಫೂಟು, ಅರ್ಧ ಫೂಟು, ಬಹಳ ಅಂದ್ರೆ ನಿಮಗೆ ಒಂದು ಗಿಡದಲ್ಲಿ ಒಂದು ಕಾಯಿ ಕಾಣುತ್ತೆ. ಕಾಯಿ ತೆಗೆದು ನೋಡಿದ್ರೆ ಅದರಲ್ಲಿ ಕಾಳು ಕೂಡ ಇಲ್ಲ. ಇವತ್ತೇನೋ ಸ್ವಲ್ಪ ಜಿಟಿ ಮಳೆ ಬರ್ತಾ ಇದೆ. ನಾನು ಮಳೆಯಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಹೊಲದಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸರ್, ಹೋದ ವರ್ಷನೂ ಕೂಡ ಅಷ್ಟೇ. ಹೋದ ವರ್ಷ ಈ ಭಾಗದಲ್ಲಿ ನಮ್ ರೈತರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ರೈತರ ಗುಂಪು ಕೂಡ ಇದೆ ಇಲ್ಲೇ. ಇವತ್ತು ರೈತರ ಗುಂಪಲ್ಲೇ ಇದ್ದೀನಿ ನಾನು.
ನೋಡಿ ಇಲ್ಲಿ ಹೋದ್ ಸಾರಿನೂ ಕೂಡ ಹೆಸರು ಏನ್ ಬಿತ್ತಿದ್ರು, ಹೋದ್ ಸಾರಿ ಕೂಡ ಸರಿಯಾಗಿ ಮಳೆ ಆಗದೇನೆ ಹೆಸರು ಕಾಳು ಕೂಡ ಸರಿಯಾಗಿ ಆಗದೇನೆ ಸಂಪೂರ್ಣವಾಗಿ ರೈತರು ನಾಶ ಅನುಭವಿಸಿದ್ದಾರೆ. ಈ ವರ್ಷನೂ ಕೂಡ ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ. ನೀವು ರಸ್ತೆ ಮೇಲೆ ಹೋದ್ರೆ ಅಲ್ಲಲ್ಲೇ ಹಸಿರು ಕಾಣುತ್ತೆ. ಆ ಹಸಿರಾಗಿರೋ ಒಂದ್ ಚೂರು ಆ ಗಿಡನ ಕಿತ್ಕೊಂಡ್ ನೋಡಿದ್ರೆ ಸಂಪೂರ್ಣ ಗಿಡ ತೇವಾಂಶದ ಕೊರತೆಯಿಂದ ಅದಕ್ಕೆ ರೋಗ ಅಂಟ್ಕೊಂಡಿದೆ. ಆಗಿರ್ತಕ್ಕಂಥ ಒಂದೆರಡು ಕಾಯಿಗಳಲ್ಲಿ ಒಂದು ಕಾಳು ಕೂಡ ಇಲ್ಲ. ಏನು ಇಷ್ಟೊತ್ತಿಗೆ ಕಾಳು ಬರ್ಬೇಕಾಯ್ದೆಲ್ಲ ಜೊಳ್ಳಾಗಿ ಹೋಗ್ಬಿಟ್ಟಿದೆ ಅಂತ ನೋಡ್ತಾ ಇದ್ವಿ ಸಾಕಷ್ಟು ಇದ್ರಲ್ಲಿ. ಹೌದೌದು, ಅದರಲ್ಲಿ ಕಾಳು ಅದು ಆದ್ರೂ ಕೂಡ ಕಾಯಿ ಒಂದೇ ಆಗಿರ್ತಕ್ಕಂಥದ್ದು. ಒಂದು ಗಿಡಕ್ಕೆ 1-2 ಕಾಯಿ ಆದ್ರೆ ಇಮ್ಯಾಜಿನ್ ಮಾಡಿ. ನನಗನ್ನಿಸ್ತದೆ ನೋಡಿ, ಈ ವರ್ಷ ಏನು ಬರಗಾಲ ಪ್ರಾರಂಭ ಆಗಿದೆ, ಇದರ ಎಫೆಕ್ಟ್ ಮುಂದಿನ ವರ್ಷನೂ ಕೂಡ ಇರ್ತದೆ. ಕಳೆದ 3 ವರ್ಷಗಳಿಂದ ಇದರಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ನಮ್ಮ ಮಾಧ್ಯಮದ ಸ್ನೇಹಿತರು ತಾವು ಕೂಡ ಏನು ಹೆಚ್ಚು ಹೆಚ್ಚು ತೋರಿಸ್ತಾ ಇದ್ದೀರಿ, ಇನ್ನೂ ಹೆಚ್ಚು ನಮ್ಮ ರೈತರ ತರವಾಗಿ ತಾವು ಬನ್ನಿ. ನಾವು ಇದರಲ್ಲಿ ವಿರೋಧ ಪಕ್ಷವಾಗಿ ನಾವು ರಾಜಕಾರಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಸರ್ಕಾರದ ಜೊತೆಗೆ ಸಹಕಾರ ಮಾಡಿ. ಮಾಧ್ಯಮಗಳು ಅಂದ್ರೇನು ಒಂಥರ ವಿರೋಧ ಪಕ್ಷ ಇದ್ದಂಗೆನೆ ನಾವು ನಿರಂತರವಾಗಿ ತೋರಿಸ್ತಾ ಇದೀವಿ. ನ್ಯೂಸ್ 18 ವಿಚಾರದಲ್ಲಿ ನಮ್ಮ ಚಾನೆಲ್ ಬಗ್ಗೆ ನಾವು ನೋಡೋದಾದ್ರೆ ಸರ್, ಆಲ್ಮೋಸ್ಟ್ ಪ್ರತಿ ದಿನನೂ ತೋರಿಸ್ತಾನೆ ಇದೀವಿ. ಬರದ ವಿಚಾರಕ್ಕೆ, ನೆರೆಯ ವಿಚಾರಕ್ಕೆ ಸಪರೇಟ್ ಬುಲೆಟಿನ್ ಮಾಡ್ತೀವಿ ನಾವು. ಸರ್ ಈಗ ಏನಾಗಿದೆ, ನಿಮಗೆ ನಾನು ಕೂಡ ಧನ್ಯವಾದ ಹೇಳ್ತೇವೆ. ಮಾಧ್ಯಮದ ಸ್ನೇಹಿತರ ಸಹಕಾರದೊಂದಿಗೆ ನಾವು ಇಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂದರೆ ಫಸ್ಟ್ ಪ್ರಯಾರಿಟಿ, ಟಾಪ್ ಪ್ರಯಾರಿಟಿ ಮೇಲೆ ರೈತನ ಬದುಕಿಸುವಂತ ಕೆಲಸ ಆಗಬೇಕು. ಎಲ್ಲಾ ಕೆಲಸ, ಎಲ್ಲಾ ಯೋಜನೆಗಳನ್ನ ಬದಿಗಿಡಬೇಕು. ಎಲ್ಲಾ ಯೋಜನೆಗಳನ್ನ ತೆಗೆದು ಬದಿಗಿಡಿ. ಮೊದಲು ರೈತನ ಸಹಾಯಕ್ಕೆ ಬರಬೇಕು, ರೈತನಿಗೆ ಅನ್ನ ಕೊಡುವಂತಾಗಬೇಕು, ರೈತನ ಕುಟುಂಬವನ್ನ ಉಳಿಸುವಂತ ಸ್ಥಿತಿ ಆಗಬೇಕು. ಇಲ್ಲದೆ ಹೋದ್ರೆ ಸರ್ ಈ ವರ್ಷ ರೈತ ಬದುಕೋದು ತುಂಬಾ ಕಷ್ಟ ಆಗ್ತದೆ. ಅಂತ ಗಂಭೀರವಾದಂತ ಪರಿಸ್ಥಿತಿ. ನಾನು ಈ ಉತ್ತರ ಕರ್ನಾಟಕದ ಸುಮಾರು 5 ಜಿಲ್ಲೆಗಳಲ್ಲಿ ಇವತ್ತು ಪ್ರವಾಸ ಮಾಡಿದ್ದೇನೆ. ಇನ್ನೂ ಕೂಡ ನಿರಂತರವಾಗಿ ಇನ್ನೂ 2-3 ದಿವಸ ನಾವು ಪ್ರವಾಸ ಮಾಡ್ತೇವೆ. ನಾನು 5 ಜಿಲ್ಲೆದು ಇನ್ನೂ ಮಾಹಿತಿ ಪಡ್ಕೊಳ್ತೀನಿ. ನಡಾಳಿ ಅವ್ರಿಗೆ 5 ಜಿಲ್ಲೆದು ಮಾತನಾಡ್ತಾ ಹೋಗೋಣ. ಮಳೆ ಬೇರೆ ಬರ್ತಾ ಇದೆ, ಹಾಗೆ ಕಾಂಟ್ಯಾಕ್ಟ್ ಅಲ್ಲಿ ಇನ್ನೊಂದು 15 ನಿಮಿಷ ಮಾತನಾಡಿಸ್ಬಿಡ್ತೀನಿ. ಸ್ವಲ್ಪ ಜೋರ್ ಮಳೆ ಆದ್ರೆ ಒಂಚೂರು ಛತ್ರಿ ಇದ್ರೆ ಇಟ್ಕೊಳ್ಳಿ ಸರ್. ಇಲ್ಲ ನಮ್ಗೆ ರೈತರ ಜೊತೆ ನಾವೆಲ್ಲ ನಿಂತಿದೀವಿ. ಮಳೆ ಜೋರ್ ಬರೋ ಪ್ರಶ್ನೆನೇ ಇಲ್ಲ. ಬರ್ತಾರೆ. ಎಷ್ಟು ಗೊತ್ತಾ ಸರ್, ನಾನು ಎಷ್ಟೊತ್ತು ಮಳೆಯಲ್ಲಿ ನಿಂತೀನಿ, ನನಗೇನು ಬಟ್ಟೆ ತೊಯ್ದಿಲ್ಲ, ಅಷ್ಟು ಮಳೆ ಬರ್ತದೆ. ಅದನ್ನ ಇಮ್ಯಾಜಿನ್ ಮಾಡಿ ನೀವು ಆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ. ಮಳೆ ಜೋರಾಗಿ ಒಂದು ಮಳೆ ಬಂದ್ರೆ ನಮ್ಮ ರೈತ ಬದುಕೊಂಡ್ಬಿಡ್ತಿದ್ದ. ಒಂದು ಮಳೆನೂ ಕೂಡ ಆಗದೆ ಇರುವಂತ ಸ್ಥಿತಿ ಇದೆ. ಇನ್ನಾದ್ರೂ ಸರ್ಕಾರ, ಮುಖ್ಯಮಂತ್ರಿಗಳು ಎಚ್ಚೆತ್ಕೊಳ್ಬೇಕು. ಇನ್ನಾದ್ರೂ ಕೂಡ ಆಡಳಿತ ಪಕ್ಷದ ಮಂತ್ರಿಗಳು ಮನೆ ಬಿಟ್ಟು ಹೊರಗೆ ಬರಬೇಕು. ಡೆಲ್ಲಿ ಆಯ್ತು, ಬೆಂಗಳೂರು ಆಯ್ತು, ಇನ್ನಾದ್ರೂ ಕೂಡ ಹಾರ ತುರಾಯಿ ಸನ್ಮಾನ ಬಿಟ್ಟು ರೈತನ ಕಷ್ಟಕ್ಕೆ ಬರಬೇಕು ಅಂತ ಆಗ್ರಹ ಮಾಡ್ತೀನಿ. ಓಕೆ ನಿಕೇತ್ ರಾಜ್ ಮೌರ್ಯ ಅವರೇ, ಸಂಪುಟ ವಿಸ್ತರಣೆ ಯಾವಾಗ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಬರ್ತಾರೆ, ಯಾವಾಗ ಸ್ಪಂದಿಸ್ತಾರೆ ಅನ್ನುವಂಥ ಪ್ರಶ್ನೆಗಳೆಲ್ಲ ಇತ್ತು. ಸಂಪುಟ ವಿಸ್ತರಣೆ ಏನೋ ಆಯ್ತು. ಇದು ಬರೀ ಅಧ್ಯಯನಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಗ್ರೌಂಡ್ ರಿಯಾಲಿಟಿ ಗೊತ್ತಾಗಬೇಕು. 15 ದಿನದ ಒಳಗಾಗಿ ಒಂದು ರಿಪೋರ್ಟ್ ಅನ್ನ ಕೊಟ್ಟು ರಾಜ್ಯದ ವಾಸ್ತವ ಸ್ಥಿತಿ ಗೊತ್ತಾಗಬೇಕಾಗಿರುವಂಥದ್ದು. ಬರೀ ಹೊಸದಾಗಿ ಆಗ್ಬಿಟ್ಟಿದೀವಿ, ಇಮೇಜ್ ಬಿಲ್ಡಿಂಗ್ ಮಾತ್ರ ಕಾರಣ ಆಗಬಾರ್ದು. ಇದು ರೈತರಿಗೂ ಕೂಡ ನಾವೇನೋ ಒಂದು ಶಕ್ತಿಯನ್ನ ತುಂಬ್ತೀವಿ ಅನ್ನುವಂತ ಭರವಸೆ ಮೂಡಿಸ್ಬೇಕಪ್ಪ. ಹೌದು, ನಿಜ ಸರ್, ನಿಜ. ಮೊದಲನೇದಾಗಿ ಇವತ್ತು ನ್ಯೂಸ್ 18ನ ಈ ಒಂದು ಕಾಳಜಿಯಿಂದ ನೀವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಈ ಕಾರ್ಯಕ್ರಮಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹಲೋ ಸರ್, ಹೇಳಿ, ಆಡಿಬಲ್. ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆಂತಂದ್ರೆ ರೈತರ ಬಗ್ಗೆ ನೀವು ಮಾತನಾಡುವಂತ ಒಂದು ದೊಡ್ಡ ಹೃದಯವನ್ನ ತಾವು ಪ್ರದರ್ಶನ ಮಾಡಿದಿರಿ. ಆದ್ರೆ ಇವತ್ತು ನಾವು ಗಮನಿಸಬೇಕಿರೋದೇನು ಅಂತಂದ್ರೆ ಮಳೆ ಆಗ್ತಾ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಬಿಜೆಪಿಯವರು ನಾವು ವಿರೋಧ ಪಕ್ಷವಾಗಿ ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅದೊಂದು ಶೋಮೆನ್ಶಿಪ್ ಮಾಡೋದಕ್ಕೋಸ್ಕರ ನಾವು ಫೀಲ್ಡ್ ವಿಸಿಟ್ ಹೋಗ್ತಾ ಇದೀವಿ, ರೈತರನ್ನ ವಿಸಿಟ್ ಮಾಡಕ್ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ನಾನು ಕೇಳಲಿಕ್ಕೆ ಈ ವಿಚಾರದಲ್ಲಿ ರಾಜಕೀಯ ಬೇಡ ಅನ್ಸುತ್ತೆ. ಶೋ ಮಾಡಕ್ ಹೋಗಿದ್ದಾರೆ, ಬಿಕಾಸ್ ಅಧಿವೇಶನ ಇದೆ. ಅವ್ರು ಅದನ್ನ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಾಗಿದೆ. ಯಾವ ರೀತಿಯಾಗಿ ಸರ್ಕಾರ ಸ್ಪಂದಿಸಬೇಕು ಅಂತ ವಿರೋಧ ಪಕ್ಷವಾಗಿ ಅವ್ರು ಕೇಳ್ದಲ್ಲ ಇನ್ಯಾರು ಕೇಳ್ತಾರೆ ಅಂತ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇದೀನಿ. ನಾನು ಜೊತೆ ಸಬ್ಜೆಕ್ಟಿಗೆ ಬರ್ತಾ ಇದ್ದೀನಿ ಸರ್. ಡೆಫಿನೇಷನ್ ಆಫ್ ಡ್ರಾಟ್ ಏನು ಅಂತ ಕೇಳಿ ವಿರೋಧ ಪಕ್ಷದವ್ರನ್ನ, ಅಂದ್ರೆ ಬಿಜೆಪಿ ಅವ್ರನ್ನ. ಯಾಕೆ ಅಂತಂದ್ರೆ ಡೆಫಿನೇಷನ್ ಆಫ್ ಡ್ರಾಟ್ ಅನ್ನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡೋದು, ರಾಜ್ಯ ಸರ್ಕಾರ ಅಲ್ಲ. ನಾವು ಇವತ್ತು ಬರ ಇದೆ ಅಂತ ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಹಿಂದೆ ಸಿದ್ದರಾಮಯ್ಯನವರು ಸುಮಾರು ಪತ್ರಗಳನ್ನು ಬರೆದಿದ್ದಾರೆ. ಮೊನ್ನೆ ಕೂಡ ಉಪಮುಖ್ಯಮಂತ್ರಿಗಳು ಮತ್ತು ರೆವಿನ್ಯೂ ಇಲಾಖೆಯ ಮಂತ್ರಿಗಳಾದಂತ ಪರಮೇಶ್ವರ್ ಅವರು ಪತ್ರವನ್ನು ಬರೆದಿದ್ದಾರೆ. ಅವ್ರು ಕೇಳಿದ್ದೇನು ಅಂತಂದ್ರೆ, ರಾಜ್ಯದಲ್ಲಿ ಬರ ಇದೆ, ನೀವು ಬರಕ್ಕೆ ಕೊಡ್ತಿರುವಂತ ಡೆಫಿನೇಷನ್ ಅನ್ನ ಸಡಿಲಿಸಿ, ಇಷ್ಟು ಕಠೋರ ಆಗ್ಬೇಡಿ ನಮ್ಮ ಮೇಲೆ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಇದರ ಅರಿವು ಬಿಜೆಪಿ ಅವ್ರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಂದೆ
ಬರ ಅಂತ ಅಂದ್ರೆ ಹಿಂದೆ ಇದ್ದಂತ ಡೆಫಿನೇಷನ್ ಏನ್ ಗೊತ್ತೇ? ಬರ ಅಂದ್ರೆ ಇಟ್ ವಾಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ರೈನ್ ಅಂಡ್ ಕ್ರಾಪ್. ಎಸ್, ಬೆಳೆಗೆ ಸಂಬಂಧಿಸಿ ಅಂದ್ರೆ ಮಳೆಗೆ ಸಂಬಂಧಿಸಿ ಬೆಳೆ ಏನಾದ್ರೂ ಅಫೆಕ್ಟ್ ಆದ್ರೆ ಅದು ನೇರ ಬರ ಅನ್ನುವುದು ಡೆಫಿನೇಷನ್ ಆಗಿತ್ತು UPA ಸರ್ಕಾರ ಇದ್ದಾಗ. ಈಗ ನರೇಂದ್ರ ಮೋದಿ ಅವರ ಪ್ರಕಾರ ಇವತ್ತೇನ್ ಅಲ್ಲಿ ನಡಹಳ್ಳಿ ಅವರಲ್ಲಿ ನಿಂತ್ಕೊಂಡು ಮಳೆಯಲ್ಲಿ ಮಾತಾಡ್ತಾ ಇದಾರಲ್ಲ, ಈ ವಿಡಿಯೋನ ನರೇಂದ್ರ ಮೋದಿ ಅವರಿಗೆ ನಾವು ಕಳಿಸಿದ್ರೆ, ನೋಡಿಯಪ್ಪ ನಿಮ್ದೇ ಬಿಜೆಪಿ ನಾಯಕರು ಅಲ್ಲಿ ಇದೇನೋ ಬರದ ಅಧ್ಯಯನ ಮಾಡ್ತಿದ್ದಾರೆ ಅಂತ ಕಳಿಸಿದ್ರೆ, ಮೋದಿ ಸರ್ಕಾರ ಹೇಳುತ್ತೆ ಅಲ್ಲಿ ಬರ ಇಲ್ಲ ಅಂತ. ಯಾಕೆ ಗೊತ್ತಾ? ಬರಕ್ಕೆ ಅವ್ರು ಕೊಟ್ಟಿರೋ ಡೆಫಿನೇಷನ್ ಏನು ಅಂದ್ರೆ, ನೀವು ಮಳೆ ಬರ್ಲಿಲ್ಲ, ಬೆಳೆ ಆಗ್ಲಿಲ್ಲ, ದನ ಜಾನುವಾರುಗಳಿಗೆ ಮೇವಿಲ್ಲ, ಇದು ಬರ ಅಲ್ಲ. ಅವ್ರು ಹೇಳೋದೇನು ಅಂದ್ರೆ, ಮಳೆ ಬರ್ಲಿಲ್ಲ, ಬೆಳೆ ಆಗ್ಲಿಲ್ಲ, ಜಾನುವಾರುಗಳಿಗೆ ಮೇವಾಗ್ಲಿಲ್ಲ, ಇದು ಯಾವ್ದು ನೀವು ಕಾರಣ ಹೇಳೋಂಗಿಲ್ಲ. ಡ್ಯಾಮ್ ಅಲ್ಲಿ ನೀರಿದ್ಯಲ್ವಾ, ಡ್ಯಾಮ್ ಅಲ್ಲಿ ನೀರಿದ್ರೆ ಬರ ಇಲ್ಲ ಅಂತಾರೆ. ಮಾತ್ರ ಅಲ್ಲ, ಅವ್ರು ಹೇಳ್ತಾರೆ ಅಂತರ್ಜಲ, ಡ್ಯಾಮ್ ಅಲ್ಲೂ ನೀರಿಲ್ಲ ಅಂತ ಹೇಳ್ತೀವಿ ನಾವು, ಡ್ಯಾಮ್ ಅಲ್ಲಿ ನೀರ್ ಖಾಲಿ ಆಗಿದೆ ಅಂತೀವಿ. ಹಂಗಂದ್ರೆ ಏನ್ ಹೇಳ್ತಾರೆ ಗೊತ್ತಾ? ಬೋರ್ವೆಲ್ ಅಲ್ಲಿ ನೀರಿದೆಯಲ್ವಾ, ಅಂತರ್ಜಲ ಮಟ್ಟ ಇದೆಯಲ್ಲ, ಅಂತರ್ಜಲ ಮಟ್ಟ ಇರೋದ್ರಿಂದ ಇದನ್ನ ಬರ ಅಂತ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ. ಯಾರು ಹೇಳ್ತಾ ಇರೋದು? ಇದೇ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಹೇಳ್ತಾ ಇರೋದು. ಮುಂದುವರೆದವ್ರು ಏನ್ ಹೇಳ್ತಾರೆ ಗೊತ್ತಾ? ಒಂದ್ ವೇಳೆ ಬೋರಲ್ಲಿ ನೀರಿಲ್ಲ ಅಂತೀರಿ, ಅವ್ರು ಹೇಳ್ತಾರೆ ವಾತಾವರಣದಲ್ಲಿ ತೇವಾಂಶ ಇರಬಾರದು. ವಾತಾವರಣದಲ್ಲಿ ತೇವಾಂಶ ಇದೆಯಲ್ಲ, ನೋಡಿ ಮಳೆ ಹನಿ ಬೀಳ್ತಾ ಇದೆ, ಅಲ್ಲಿ ವಾತಾವರಣ ತಣ್ಣಗಿದೆ, ಮಳೆ ಬೀಳಲ್ಲ, ಮೋಡ ಆಗ್ತಾ ಇದೆ. ಈಗ ನಾನಿದೀನಿ, ಆಕಾಶ ತುಂಬಾ ಮೋಡ ಇದೆ, ಒಂದ್ ಹನಿ ಮಳೆ ಬೀಳ್ತಾ ಇಲ್ಲ ನಮ್ಗೆ ತುಮಕೂರು ಜಿಲ್ಲೆಯಲ್ಲಿ. ನೋಡಿ ಆಕಾಶದಲ್ಲಿ ಮೋಡ ಕಾಣ್ತಾ ಇದೆ, ನಾನು ತುಮಕೂರು ಜಿಲ್ಲೆ ಆಕಾಶದ ಕೆಳಗಡೆ ನಿಂತಿದ್ದೀನಿ, ಮಳೆ ಬೀಳ್ತಾ ಇಲ್ಲ. ಆದ್ರೆ ಅವ್ರು ಹೇಳ್ತಾರೆ ವಾತಾವರಣದಲ್ಲಿ ತಂಪಿದೆ. ವಾತಾವರಣದಲ್ಲಿ ತಂಪಿರ್ಬೇಕಾದ್ರೆ ಅದನ್ನ ಬರ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಇನ್ನೂ ಮುಂದುವರೆದು ಹೇಳ್ತಾರೆ ವಾತಾವರಣದಲ್ಲಿ ಬರ ತೇವಾಂಶ ಇದ್ರೆ ಇದಲ್ಲ ಅಂತ. ಮಾತ್ರ ಅಲ್ಲ, 4 ವಾರ ನಿರಂತರವಾಗಿ ಒಂದೇ ಒಂದು ಹನಿ ಮಳೆ ಬಿದ್ದಿರಬಾರ್ದು, ಆಗಷ್ಟೇ ನಾವು ನಿಮ್ಮ ರಾಜ್ಯವನ್ನ ಬರಘೋಷಿತ ಜಿಲ್ಲೆ, ಬರಘೋಷಿತ ತಾಲೂಕು, ಬರಘೋಷಿತ ಬರ ಅಂತ ಘೋಷಿಸಬಹುದಾಗಿರುವಂತ ರಾಜ್ಯ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ. ಈಗ ಅಲ್ಲಿ ನಿಂತ್ಕೊಂಡಿದ್ದಾರೆ ನಡಹಳ್ಳಿಯವರು. ಈಗ ಕಳೆದ 3 ವಾರದಿಂದ ಮಳೆ ಬಂದಿಲ್ಲ, ಈಗ ಅಲ್ಲಿ ಮಳೆ ಹನಿ ಬೀಳ್ತಾ ಇದೆ ಅಂತ ನಡಹಳ್ಳಿಯವರು ಹೇಳಿದ್ರೆ, 4 ವಾರಗಳ ಒಳಗಡೆ ಮಳೆ ಬಿದ್ದಿದೆಯಲ್ಲ, ಇದನ್ನ ಬರ ಅಂತ ನಾನು ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾರೆ ಮೋದಿ ಸಾಹೇಬ್ರು. ಎಕ್ಸಾಕ್ಟ್ಲಿ, ಹೌದು. ದಿಸ್ ಇಸ್ ದಿ ಡೆಫಿನೇಷನ್ ಸರ್. ಇದು ರಾಜ್ಯಕ್ಕೆ ಗೊತ್ತಾಗ್ಬೇಕು ನಿಮ್ ಮಾಧ್ಯಮದ ಮೂಲಕ. ಹೌದು, ಪರಮೇಶ್ವರ್ ಅವರು, DK ಶಿವಕುಮಾರ್ ಅವರು ಕೂಡ ಅದನ್ನೇ ಮಾತನಾಡ್ತಾ ಇದ್ರು. ಬರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣ ರೂಲ್ಸ್ ಗಳನ್ನ ಬದಲಾವಣೆ ಮಾಡಬೇಕು ಕೇಂದ್ರ ಸರ್ಕಾರ ಅಂತ. ನಡಹಳ್ಳಿ ಸರ್ ಅವ್ರು ಮಾತನಾಡಿದ್ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಇಲ್ಲ, ನಾನು ಅವರು ಮಾತಾಡ್ತಾ ಇರೋದನ್ನ ಮೌನವಾಗಿ ಕೇಳಿಸ್ಕೊಳ್ತಾ ಇದ್ದೆ. ಯಾಕಂದ್ರೆ ಅವ್ರ ಮಾತುಗಳನ್ನ ಕಷ್ಟದಲ್ಲಿರೋ ರೈತರು ಕೇಳಿಸ್ಕೊಳ್ಳಿ ಅಂತ. ಯಾಕಂದ್ರೆ ಕಾಂಗ್ರೆಸ್ನವರು ಬರದಲ್ಲೂ ಎಷ್ಟು ಚೆನ್ನಾಗಿ ರಾಜಕೀಯವನ್ನ ಬೆರೆಸಿ ಮಾತನಾಡೋದ್ರಲ್ಲಿ ರಾಜಕೀಯ ಪರಿಣಿತರು. ನಡಹಳ್ಳಿ ಸರ್ ನಿಖೇತ್ ರಾಜ್ ಮೌರ್ಯ ಅವರು ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಲ್ಲ, ಅದರಲ್ಲಿ ವಾಸ್ತವಾಂಶ ಇದೆ ಸರ್, ವಾಸ್ತವಾಂಶ ಇದೆ. ಡ್ಯಾಮ್ಗಳಲ್ಲಿ ನೀರಿದೆ ಅಂದ್ರೆ ಅಲ್ಲಿ ಬರಗಾಲ ಇಲ್ಲ ಅನ್ನುವಂತ ರೀತಿಯಲ್ಲೆಲ್ಲ ರೂಲ್ಸ್ ಗಳಿದಾವೆ. ತೇವಾಂಶ ಇದ್ರೆ ಓಕೆ, ಅದು ಬರಗಾಲ ಅಲ್ಲ ಅನ್ನುವಂತ ರೂಲ್ಸ್ ಗಳನ್ನ ಉಲ್ಲೇಖ ಮಾಡ್ಕೊಂಡಿದ್ದಾರೆ. ನೀವು ಒಂಚೂರು ನನಗೆ ಮಾತಾಡಕ್ ಬಿಡಿ. ಎಸ್ ಮಾತನಾಡಿ ಸರ್. ಕೇಳಿದೀನಿ, ಅವ್ರು ಮಾತಾಡೋದು ನೀವು ರಿಪೀಟ್ ಮಾಡಬೇಡಿ. ನೋಡಿ ಸರ್, ಅವರು ಹೇಳ್ತಾ ಇರ್ತಕ್ಕಂಥದ್ದು ಬರ ಅಂದ್ರೇನು, ವಾಟ್ ಈಸ್ ದ ಮೀನಿಂಗ್ ಆಫ್ ಡ್ರಾಟ್ ಅಲ್ಲಿ ಏನ್ ಬರ್ದವ್ರೆ, ಬಹುಶಃ ನನಗಂತಲ್ಲಿ ಇಂಟರ್ನೆಟ್ ಅಲ್ಲಿ ಏನೋ ಓದ್ಕೊಂಡು ಮಾತಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ನನಗೆ. ಮೌರ್ಯ ಅವರು ನೋಡಿ, ಅರ್ಥ ಮಾಡ್ಕೊಳ್ಳಿ. ನೀವು ಮಾತಾಡೋದ್ ಅಡ್ಡ ಮಾತಾಡಿಲ್ಲ. ಒಂದೇ ನಿಮಿಷ ರಿಪ್ಲೈ ಮಾಡ್ಬಿಡ್ಲಿ. ನಾನು ನೋಡಿ ನಿಖಿತ್ ರಾಜ್, ನಾನು ಪಕ್ಕ ನಿಖಿತ್ ರಾಜ್, ನಾನು ರೈತನ ಮಗ, ನಾನು ದಿನ ರೈತಕ್ಕೆ ಮಾಡೇ ಬದುಕ್ತೀನಿ. ಹೀಗಾಗಿ ನನಗೇನು ಇವತ್ತು ದೊಡ್ಡದಲ್ಲ. ನಾನು ಮಳೆಯಲ್ಲಿ ನಿಂತ್ಕೊಂಡಿದ್ದೀನಿ, ಅದ್ರ ಅರ್ಥ ಆ ಮಳೆ ಹೇಗ್ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ಇಷ್ಟೊತ್ತು ನಿಂತ್ಕೊಂಡ್ರು ನಾನು ತೋರಿಸ್ಕೊಂಡಿಲ್ಲ ಅಂದ್ರೆ ಮಳೆ ಎಷ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತ ಇದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ನೀವು. ನೋಡಿ, ನಾನ್ ನಿಮಗೆ ಹೇಳ್ತಾ ಇರೋದು, ಒಬ್ಬ ಆಡಳಿತ ಪಕ್ಷದಲ್ಲಿ ಇದೀರಿ, ಜವಾಬ್ದಾರಿ ವಹಿಸ್ಕೊಳ್ಳಿ. ಅಗ್ರಿಕಲ್ಚರ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಡ್ರಾಟ್ ಬಂದಾಗೆಲ್ಲ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಯಾವತ್ತೂ ಕೂಡ ಡ್ರಾಟ್ಗೆ ಯಾವತ್ತೂ ಕೂಡ ಮಲತಾಯಿ ಧೋರಣೆ ಮಾಡಿಲ್ಲ. ಹೋದ್ ಸಾರಿ ಸಂಪೂರ್ಣ ಅನುದಾನವನ್ನ ಏನು ಕೇಂದ್ರ ಸರ್ಕಾರ ಕೊಟ್ಟ ಮೇಲೆನೆ ನೀವು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು. ಇದ್ರ ಹಿಂದೆ MP ಎಲೆಕ್ಷನ್ ಗಿಂತ ಮುಂಚಿತವಾಗಿ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿದ್ರಿ, ನೆನಪಿರ್ಲಿ. 3,500 ಕೋಟಿ ಕೊಟ್ಟಿರ್ತಕ್ಕಂಥದ್ದು ಮೋದಿ ಸರ್ಕಾರ ಏನ್ ಕೊಟ್ಟಿದೆ, ಕೇಂದ್ರ ಸರ್ಕಾರ ಏನ್ ಕೊಟ್ಟಿದೆ ಅಷ್ಟನ್ನ ಮಾತ್ರ ನೀವು ಕೊಟ್ಟಿದ್ದೀರಿ. ನಿಮ್ ಕೈಯಿಂದ ₹1 ಕೊಟ್ಟಿಲ್ಲ. ಪುಣ್ಯಾತ್ಮರೇ, ಈಗಾದ್ರೂ ರಾಜಕೀಯ ಬಿಟ್ಟು ಹೊರಗೆ ಬನ್ನಿ. ಈಗಾದ್ರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಈಗಾದ್ರೂ ಕೂಡ ರೈತರ ಕಷ್ಟಕ್ಕೆ ಬನ್ನಿ. ನಾವು ವಿರೋಧ ಪಕ್ಷವಾಗಿ ನಿಮ್ಗೆ ಸಹಕಾರ ಕೊಡಕ್ ತಯಾರಿದೀವಿ. ಇದ್ರಲ್ಲಿ ರಾಜಕೀಯ ಮಾಡಕ್ ಹೋಗ್ಬೇಡಿ. ಅಲ್ಲ, ಇದ್ರಲ್ಲಿ ರಾಜಕೀಯ ಆಗ್ಬಾರ್ದು, ರೈತರಿಗೆ ನ್ಯಾಯ ಸಿಗ್ಬೇಕಷ್ಟೇ. ನೀವ್ ಹೇಳ್ದಂತೆ 2023ರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದಾಗ 18,000 ಕೋಟಿ ಬರ ಪರಿಹಾರ ಬೇಕು ಅಂತ ಕೇಳಿದ್ರು. 3,454 ಕೋಟಿ ಅವತ್ತು ಸಿಕ್ಕಿದ್ದು.
ನೀವು ರೈತರಿಗೆ ಮೊದಲು ನೋಡಿ, ತಕ್ಷಣ ರೈತರು ಬದುಕಲಿಕ್ಕೆ 25,000ನೋ 50,000ನೋ ಪ್ರತಿ ರೈತರ ಅಕೌಂಟಿಗೆ ದುಡ್ಡು ಹಾಕಿ, ಆಮೇಲೆ ಮೋದಿ ಅವ್ರ ಹತ್ರ ನಾವು ನೀವು ಸೇರೆ ಹೋಗೋಣ, ತಗೊಂಡು ಹೋಗಿ ಬರಗಾಲ. ಉತ್ತರ ಕೊಡ್ಲಾ? ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಒಬ್ಬರೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಇಡೀ ರಾಜ್ಯ ತುಂಬಾ ಫ್ಲಡ್ ಬಂದಿತ್ತು. ತಕ್ಷಣ ಒಬ್ಬರೇ ಇಡೀ ರಾಜ್ಯ ತುಂಬಾ ಓಡಾಡಿ ತಕ್ಷಣನೇ ಅನೌನ್ಸ್ ಮಾಡಿದ್ರು, ಏನಂತ, ಮನೆ ಬಿದ್ದವನಿಗೆ 5 ಲಕ್ಷ ಕೊಡ್ತೀನಿ ಅಂತ, ಬೆಳೆ ಹಣ ಆಗಿದೆ 25,000 ಕೊಡ್ತೀನಿ ಅಂತ. ಅದ್ ಮೊದಲು ಕೊಡಿ ಸ್ವಾಮಿ, ಆಮೇಲೆ ಮೋದಿಯವರ ಬಗ್ಗೆ ಹೇಳೋರಂತೆ, ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಹೋಗೋಣ, ನಾವು ನೀವು ಸೇರಿ ಹೋಗಿ ಒಂದು ಸಂಪೂರ್ಣ ವರದಿಯನ್ನ ತಯಾರು ಮಾಡಿ ಕೇಂದ್ರ ಸರ್ಕಾರದಿಂದ ಹಣ ಪಡ್ಕೊಂಡು ರಾಜ್ಯ ಸರ್ಕಾರದ ನಿಮ್ಮ ಖಾತೆಯಿಂದ ಏನ್ ಕೊಡ್ತೀವಿ ಅಂತ ಹೇಳಿ ಮೊದಲು ಅದನ್ನ ಮಾಡುವಂತ ಕೆಲಸ ಬಿಟ್ಟು ಬರ ಅಂದ್ರೆ ಏನೋ, ಅದರಲ್ಲಿ ಏನ್ ಬರ್ದಿದ್ದಾರೆ, ನೀರ್ ತುಂಬಿದ್ಯಾ. ಅಲ್ಲ, ಇದು ನಿಖೇತ್ ರಾಜ್ ಮೌರ್ಯ ಅವ್ರು ಮಾತ್ರ ಹೇಳ್ತಿರುವಂತದ್ದಲ್ಲ ಸರ್. ಇವನ್ ಪರಮೇಶ್ವರ್ ಅವರು ಅದನ್ನೇ ಹೇಳಿದ್ರು. ಅಲ್ಲ, ಇವನ್ ಪರಮೇಶ್ವರ್ ಅವರು ಅದನ್ನೇ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಅದಕ್ಕೆ ಹೇಳಿದ್ದು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೆ ನಾನು, ನಿಖೇತ್ ರಾಜ್ ಬಗ್ಗೆ ವೈಯಕ್ತಿಕವಾಗಿ ಮಾತಾಡ್ತಾ ಇಲ್ಲ. ಪಾಪ ಅವ್ರ ಬಗ್ಗೆ ಗೌರವ ಇದೆ. ನೀವು ಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರಾಗ್ಲಿ ನೀವಾಗ್ಲಿ ಈ ಉಡಾಫಿ ಮಾತುಗಳನ್ನ ಆಡೋದನ್ನ ಬಿಟ್ಟು ರೈತರಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಬನ್ನಿ. ಇಲ್ದೇ ಹೋದ್ರೆ ರೈತರ ಶಾಪ ನಿಮಗ್ ತಟ್ಟುತ್ತೆ. ಈ ರಾಜ್ಯದಲ್ಲಿ ಬಿಜೆಪಿ ಯಾವುದೇ ಕಾರಣಕ್ಕೆ ಕೇಳ್ತೇವೆ, ನೀ ಅಧಿವೇಶನದಲ್ಲಿ 1 ನಿಮಿಷನೂ ಕೂಡ ರೈತರಿಗೆ ಪರಿಹಾರ ಕೊಡದೇನೆ ಅಧಿವೇಶನ ನಡೆಸೋದಕ್ಕೆ ಭಾರತೀಯ ಜನತಾ ಯಾವ್ದ್ಯಾವ್ದಕ್ಕೂ ಅಧಿವೇಶನ ಬಲಿ ಆಗುತ್ತೆ. ಇಂಥದ್ದಕ್ಕಾದ್ರೂ ಮಾತಾಡ್ಲಿ ಅಂತ ನಮಗೂ ಇರೋದು. ಯಾವ್ದ್ಯಾವ್ದೋ ಎಂತೆಂಥದೋ ಚಿಕ್ಕ ವಿಚಾರಕ್ಕೆಲ್ಲ ವೈಯಕ್ತಿಕ ಪ್ರತಿಷ್ಠೆಗೆಲ್ಲ ಇಟ್ಕೊಂಡ್ಬಿಟ್ಟು ಅಧಿವೇಶನಗಳು ಬಲಿಯಾಗಿರುವಂತ ನೋಡ್ತಾ ಇದೀವಿ. ಈ ಬಾರಿನಾದ್ರೂ ರೈತರ ವಿಚಾರದಲ್ಲಿ ಚರ್ಚೆ ಆಗ್ಲಿ ಅಂತ ಮಾತಾಡ್ತೀನಿ. ನಡಾಳಿ ಸರ್ ಮಾತಾಡ್ತೀನಿ. ನಡಾಳಿ ಸರ್ ಮಾತಾಡ್ತೀನಿ. ಒಂದ್ ಆನ್ಸರ್ ಕೊಡ್ಲಿ ನಿಖೇತ್ ರಾಜ್ ಮೌರ್ಯ ಅವರು. ನಡಹಳ್ಳಿ ಸಾಹೇಬ್ರೆ, ನನಗೆ ತಮ್ಮ ಬಗ್ಗೆ ಗೌರವ ಇದೆ. ಆ ಸುರಿಯೋ ಮಳೆಯಲ್ಲಿ ನೀವು ನಿಂತಿದ್ದೀರಿ, ನೀವು ಹೇಳಿದ್ರಿ ನೀವು ರೈತ ಅಂತ. ನಾನು ರೈತಾನೆ. ನಾನು ಕೂಡ 400 ಕುರಿ ಸಾಕಿದ್ದೀನಿ. ಕುರಿಗಳಿಗೆ ಮೇವು ಹಾಕಕ್ಕಾಗ್ದಲೆ ನಾನು ಕೂಡ ಒದ್ದಾಡ್ತಾ ಇದ್ದೀನಿ. 10 ಹಸು ಕಟ್ಟಿದ್ದೀನಿ, ಹಸುಗಳಿಗೆ ಮೇವಿಲ್ಲ ಅಂತ ಒದ್ದಾಡ್ತಾ ಇದ್ದೀನಿ. ನನಗೂ ಕೂಡ ಅದ್ರ ಪರಿಸ್ಥಿತಿ ಗೊತ್ತಿದೆ. ಆದ್ರೆ ನಾನಿದು ನಿಮ್ಗೆ ಏನ್ ಹೇಳ್ತಾ ಇರೋದು ಅಂತಂದ್ರೆ, ಯಾವಾಗ್ಲೂ ಕೂಡ ನೀವು ಈ ಸುಳ್ಳುಗಳನ್ನ ಕೇಂದ್ರ ಸರ್ಕಾರ ನಿಮ್ ಬಾಯಲ್ಲಿ ಒಂದಷ್ಟು, ನಿಮ್ಮ ಸೋಷಿಯಲ್ ಮೀಡಿಯಾ ಟೀಮ್ಗಳು ಒಂದಷ್ಟು ಮೆಸೇಜ್ ಟೈಪ್ ಮಾಡಿ ಕಳಿಸುತ್ತೆ, ಅದನ್ನೇ ನೀವು ರಿಪೀಟ್ ಮಾಡೋದನ್ನ ಬಿಟ್ಟು ವಾಸ್ತವ ಮಾತಾಡೋಣ ಬನ್ನಿ. ನಾನು ಹೇಳ್ತಿರೋದೇನು ಅಂತಂದ್ರೆ, ಮಳೆ ಯಾಕೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ರೈತರು ದೆಹಲಿಗೆ ನುಗ್ಗಿದ್ರು? ಯಾಕೆ ಇವತ್ತು ಕೇಂದ್ರ ಸರ್ಕಾರ ರೈತರ ಪರವಾಗಿದ್ರೆ ಮೋದಿ ಸರ್ಕಾರ ರೈತರ ಪರವಾಗಿದ್ರೆ? ದಯವಿಟ್ಟು ನಾನು ಮಾತಾಡ್ತೀನಿ ನೋಡಿ, ನೀವು ಮಾತಾಡುವಾಗ ನಾನು ಕೇಳಿಸ್ಕೊಳ್ಳಿ. ಯಾಕೆ ಇವತ್ತು ದೆಹಲಿ ರಸ್ತೆಗಳನ್ನ ಬ್ಲಾಕ್ ಮಾಡಿ ಸುಮಾರು 13 ತಿಂಗಳು, 1 ವರ್ಷ 1 ತಿಂಗಳು ರೈತರು ಪ್ರತಿಭಟನೆ ಮಾಡಿ 700 ಜನ ರೈತರು ಸತ್ರು ಸ್ವಾಮಿ. ಅದಲ್ಲ, 700 ಜನ ರೈತರು ಸತ್ರು. ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾರೆ. ಮಾತಾಡ್ತೀನಿ, ಕರ್ನಾಟಕದ್ದೇ ಮಾತಾಡ್ತೀನಿ ಸರ್, ಕರ್ನಾಟಕದ್ದೇ ಮಾತಾಡ್ತೀನಿ. ನೀವೇ ಹೇಳಿದ್ರಿ ಈ ರೈತರ ಹಣವನ್ನ ಇವರು ಇದೇನು ನಾವು ಹಣ ಕೊಟ್ಟ ಮೇಲೆ ಇವರು ಬಿಡುಗಡೆ ಮಾಡಿದ್ದು. ನೀವು ಸುಮ್ನೆ ಕೊಟ್ರ ಸರ್? ನೀವು ಕೊಟ್ಟಿರೋದು ನಮ್ ಪಾಲನ, ಕೊಡಬೇಕಿರೋದು ನಮ್ ಪಾಲನ. ನಾವು ಕರ್ನಾಟಕ ರಾಜ್ಯ ನಿಮಗೆ ಕೊಟ್ಟಿರುವಂತ ಹಣದ ತೆರಿಗೆ ಪಾಲನ್ನ ನಮಗೆ ವಾಪಸ್ ಕೊಡ್ತಾ ಇಲ್ಲ. ಹಣದ ವೇತನ ಆಯೋಗಕ್ಕೆ ಹೇಳಿರುವಂತ ಅಷ್ಟು ಹಣವನ್ನು ಕೂಡ ಕೊಡ್ತಾ ಇಲ್ಲ. ಗುಜರಾತ್ಗೆ 18,000 ಕೋಟಿ ಕೊಟ್ಟಿದ್ದಾರೆ ಸರ್. ಇದೇ SJRF ಫಂಡ್ ಅನ್ನ ಗುಜರಾತ್ಗೆ ನೀವು 18,000 ಕೋಟಿ ಕೊಟ್ಟಿದ್ರಿ. ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ರಿ ಲೆಕ್ಕ ಹೇಳಿ ನೋಡೋಣ. ಹಾಗಾದ್ರೆ ಕರ್ನಾಟಕಕ್ಕೆ 3,000 ಚಿಲ್ಲರೆ ಕೋಟಿ ಕೊಟ್ಬಿಟ್ಟು ಕರ್ನಾಟಕಕ್ಕೆ ಕೊಟ್ವಿ. ನಾವ್ 6,000 ಕೋಟಿ ಇದಕ್ಕಾಗಿ ಹಣ ಕೊಟ್ಟಿದೀವಲ್ಲ, ನಮ್ ಹಣ ನಮ್ಗೆ ಯಾಕೆ ವಾಪಸ್ ಕೊಡೋದಿಲ್ಲ? ನಮ್ ರೈತರು ಕಷ್ಟದಲ್ಲಿದಾರಲ್ಲ, ನಮ್ ರೈತರಿಗೆ ಹಣ ಕೊಡ್ಸಿ. ಇದ್ರ ಬಗ್ಗೆ ಮೋದಿ ಸರ್ಕಾರಕ್ಕೆ ನೀವು ಕೂಡ ಏನಾಗ್ಬಿಟ್ಟಿದೆ ಅಂದ್ರೆ, ಎರಡು ಪಕ್ಷದವ್ರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ರಾಜ್ಯ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರ ಕೊಡ್ಬೇಕು ಅಂತಾರೆ. ಅದೇ ಕೇಂದ್ರ ಸರ್ಕಾರದವ್ರನ್ನ ಕೇಳಿದ್ರೆ ಇಲ್ಲ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ಅಂತಾರೆ. ಹಿಂಗ್ ಹೇಳಿ ಬಡವಾಗಿ ಹೋಗ್ತಾ ಇದ್ದಾನೆ, ಇನ್ನು ಕುಸ್ದೋಗ್ತಾ ಇದ್ದಾನೆ ರೈತ. ಆರ್ನಳ್ಳಿ ಅವರೇ ದಯವಿಟ್ಟು ನನ್ ಮಾತು ಕೇಳಿಸ್ಕೊಳ್ಳಿ. ನಾವು ಕೇಂದ್ರ ಸರ್ಕಾರದ ಕಡೆಗೆ ನಾನು ಹೇಳ್ತಾ ಇದ್ದೀನಣ್ಣ. ನೀವೇ ಆಗ್ಲೇ ಹೇಳಿದ್ರಿ 2023ರಲ್ಲಿ ಸರ್ಕಾರ ಬರಕ್ಕೆ ಒಂದೇ ₹1 ಕೇಂದ್ರ ಸರ್ಕಾರ ನಮ್ಗೆ ಹಣ ಕೊಡ್ಲಿಲ್ಲ, ನಮಗೆ ಮಲತಾಯಿ ಧೋರಣೆ ಮಾಡ್ತು ಅಂದಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಹಣ ತಗೊಳ್ಳುವಂತ ದುಸ್ಥಿತಿ ನಮ್ಗೆ ಬಂತು ಕರ್ನಾಟಕ ರಾಜ್ಯಕ್ಕೆ. ನಾನ್ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇವತ್ತು ನಾವು ಸುಮ್ನೆ ಕೈ ಕೊಟ್ಕೊಂಡು ಕೂತಿಲ್ಲ. ಮುಖ್ಯಮಂತ್ರಿಗಳು ಮತ್ತು ಪರಮೇಶ್ವರ್ ಸಾಹೇಬರು, ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಇಡೀ ಕರ್ನಾಟಕ ರಾಜ್ಯದ ತುಂಬಾ ಬರದ ಬಗ್ಗೆ ತೀವ್ರವಾದ ಅಧ್ಯಯನವನ್ನು ನಡೆಸಿದ್ದಾರೆ. ಸ್ವತಃ ಪರಮೇಶ್ವರ್ ಸಾಹೇಬರು ಬೆಂಗಳೂರು ವಿಭಾಗದಲ್ಲಿ
ಅವರು ಅಂದ್ರೆ ಚಿತ್ರದುರ್ಗ ಜಿಲ್ಲೆ ಈ ಭಾಗದಲ್ಲೆಲ್ಲ ಫೀಲ್ಡ್ ವಿಸಿಟ್ ಮಾಡಿ ರೈತರ ಬೆಳೆ ಒಣಗ್ತಾ ಇರೋದ್ರ ಬಗ್ಗೆ, ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ಅವರು ಒಂದು ಡೀಟೇಲ್ಡ್ ರಿಪೋರ್ಟ್ ಅನ್ನ ಮಾಡಿ ಸರ್ಕಾರಕ್ಕೆ ಅದರಿಂದ ಏನೇನು ಉಪಕ್ರಮಗಳನ್ನು ತಗೊಳ್ಬೇಕು ಅದರ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ. ನಿಮ್ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ, ಇದೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಮಾಡ್ತೀರಿ ಹೇಳ್ರಿ, ಅದನ್ನೇ ಹೇಳ್ತಾ ಇದ್ದೀನಿ ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ಳೋಷ್ಟು ಪೇಷನ್ಸ್ ಇಲ್ದಿದ್ರೆ ಹೆಂಗೆ? ನರಹಳ್ಳಿ ಅವರೇ, ನೀವು ಬಹಳ ಹಿರಿಯರಿದ್ದೀರಿ ಸರ್, ತಾವು ಬಹಳ ನಡಹಳ್ಳಿ ಅವರೇ, ತಾವು ಬಹಳ ಹಿರಿಯರಿದ್ದೀರಿ. ತಮ್ಮ ಹಿರಿತನಕ್ಕೆ ಹೌದು, ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸರ್, ಸಾಕು ಕೇಳಿಸ್ಕೊಳ್ಳಿ ಸ್ವಾಮಿ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಲ್ಲ. ನೀವು ಹರಿಕತೆ ಹೇಳೋದಲ್ಲ, ಈಗ ಇಲ್ಲ ಹರಿಕತೆ ಹೇಳಕ್ಕೆ ನಾನು ಹರಿಕತೆ ಹೇಳಕ್ಕೆ ನಾನು ಬಿಜೆಪಿಯವನು ಅಲ್ಲ. ನೋಡಿ ಒಂದ್ ನಿಮಿಷ, ಅದ್ ನಿಮ್ ಕೆಲಸ ಹರಿಕತೆ ಹೇಳೋದು, ನಾನು ಸತ್ಯ ಮಾತಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೀವ್ ಈಗೇನ್ ಪರಿಹಾರ ಈಗೇನ್ ಪರಿಹಾರ ಅದನ್ನೇ ಹೇಳ್ತಾ ಇದ್ದೀನಿ ಕೇಳಿ ಸರ್. ಪ್ರತಿ ಜಿಲ್ಲೆಗೆ ಕರ್ನಾಟಕ ರಾಜ್ಯದಲ್ಲಿ 5 ಕೋಟಿ ರೂಪಾಯಿ ತರ 150 ಕೋಟಿ ರೂಪಾಯಿಗಳನ್ನ ರೈತರಿಗೆ ಕುಡಿಯೋ ನೀರಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ನಮ್ ಸರ್ಕಾರ ಎತ್ತಿಟ್ಟಿದೆ. ಮಾತ್ರ ಅಲ್ಲ, ಪ್ರತಿ ತಾಲೂಕಿಗೆ ಕೆಲವೊಂದು ಹೌದು ನಿಖೇತ್ ಮೌರ್ಯ ಅವರೇ, ನೀವ್ ಹೇಳ್ತಿರೋದೆಲ್ಲ ಕರೆಕ್ಟು, ಎಷ್ಟೆಷ್ಟು ಇಟ್ಟಿದ್ದಾರೆ ಅನ್ನುವಂಥದ್ದು ಹೇಳೋದು ಕರೆಕ್ಟು, ಆದ್ರೆ ಅದೆಲ್ಲ ಮಾತಿಗೆ ಸೀಮಿತ ಆಗ್ತಾ ಇದೆ, ಗ್ರೌಂಡ್ ರಿಯಾಲಿಟಿಯಲ್ಲಿ ತಲುಪ್ತಾ ಇಲ್ಲ ಅಂತ. ಹಂಗಲ್ಲ ಸರ್, ಇದೊಳ್ಳೆ ಕಥೆ ಆಯ್ತಲ್ಲ. ಗ್ರೌಂಡ್ ರಿಯಾಲಿಟಿ ಬಗ್ಗೆ ಮಾತನಾಡ್ಬೇಕಾದ್ರೆ ಯಾರು? ಇವತ್ತು ಈ ರಾಜ್ಯದಲ್ಲಿ ಎಲ್ಲಾದ್ರೂ ಕುಡಿಯೋ ನೀರಿನ ಸಮಸ್ಯೆ ಆಗಿದ್ಯಾ? ಇಡೀ ರಾಜ್ಯದಲ್ಲಿ ಎಲ್ಲಿಯಾದ್ರೂ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಬಹಳ ತೀವ್ರವಾದ ಚರ್ಚೆ ನಡೀತಾ ಇದೆಯಾ? ಎಲ್ಲೂ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಸುಮಾರು 240 ಕೋಟಿ ರೂಪಾಯಿಗಳನ್ನ ಪ್ರತಿ ತಾಲೂಕಿಗೆ 1 ಕೋಟಿ ರೂಪಾಯಿ ತೋರಿಸ್ತಾ ಇದೀವಿ ನಾವು, ನಮ್ಮಲ್ಲಿ ತೋರಿಸ್ತಾ ಇದೀವಿ ಕುಡಿಯೋ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರುವಂತ ಸಮಸ್ಯೆಯನ್ನ ತೋರಿಸ್ತೇವೆ. ಮತ್ತೊಂದ್ ಕಡೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಕೆಲವು ಕಡೆ ಮಳೆ ಬರ್ತಾ ಇಲ್ಲ, ಪಶ್ಚಿಮ ಘಟ್ಟದಲ್ಲಿ ಬಂದಿರುವಂತ ಮಳೆ ಇದೆಯಲ್ಲ ಅದು ನೆರೆಯನ್ನ ತರ್ತಾ ಇದೆ, ಇದು ಪ್ರಾಬ್ಲಮ್ ಆಗ್ಬಿಟ್ಟಿರೋದು ಇಲ್ಲಿ ಸಮಸ್ಯೆ. ನಡಹಳ್ಳಿಯವರೇ, ಕೊನೆದಾಗಿ ಈಗ 5 ಜಿಲ್ಲೆಯಲ್ಲಿ ಓಡಾಡಿದ್ದೀರಾ, 5 ಜಿಲ್ಲೆಯ ಸಮಸ್ಯೆಗಳನ್ನ ಕೂಡ ಅಂದ್ರೆ ಒಂದೊಂದು ತಂಡವಾಗಿ ರಾಜ್ಯದಾದ್ಯಂತ ಬಿಜೆಪಿ ಓಡಾಡ್ತಾ ಇದ್ದೀರಾ. ಈ ವಿಚಾರ ಪ್ರಮುಖವಾಗಿ ಇದೇ ಅಧಿವೇಶನದಲ್ಲಿ ಸರ್ಕಾರವನ್ನ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಬಡಿದೆಬ್ಸ್ಬೇಕು ಅನ್ನುವಂಥ ನಮ್ಮ ಆಗ್ರಹ ಮಾತನಾಡಬೇಕಾಗಿದೆ. ನಾನು ಒಂದ್ ಮಾತು ಹೇಳಿಕ್ ಬಯಸ್ತೇನೆ, ರಾಜಕಾರಣ ಮಾಡೋದನ್ನ ಬಿಟ್ಟು ನಾವು ರಾಜಕಾರಣ ಮಾಡಲ್ಲ. ಈ ವಿಷಯದಲ್ಲಿ ರೈತರಿಗೆ ಸಹಾಯ ಮಾಡೋದಕ್ಕೆ ಈ ಸರ್ಕಾರ ಕೂಡ್ಲೆ ತಕ್ಷಣ ರೈತರಿಗೆ ಕನಿಷ್ಠ ಒಂದು 25,000 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ಲೇಬೇಕು. ಯಾಕಂದ್ರೆ ಅವನು ಬದುಕು ನಡೆಸಬೇಕು. ಈಗ ಆಮೇಲೆ ಈಗೇನಾದ್ರು ಸ್ವಲ್ಪ ಮಳೆ ಬಂದ್ರೆ ಅವನು ಬೀಜ ಗೊಬ್ಬರ ತಗೊಳಕಾದ್ರೂ ದುಡ್ಡು ಬೇಕು. ಅವನು ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಅವನು ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದೇ ಆಗ್ರಹ ಮಾಡ್ತೇವೆ, ತಕ್ಷಣ ರೈತರ ಸಹಾಯಕ್ಕೆ ಬನ್ನಿ. ಏನ್ ನೀವು ಅಧ್ಯಯನ ಮಾಡಿದಿರಿ, ನಾವು ಅಧ್ಯಯನ ಮಾಡಿದೀವಿ, ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಒಂದು ರಿಪೋರ್ಟ್ ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ನಿಯೋಗ ಹೋಗೋಣ, ಕೇಂದ್ರದಿಂದಲೂ ಕೂಡ ಸಹಾಯ ಕೇಳೋಣ. ಒಟ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಆಡಳಿತ ವಿರೋಧ ಪಕ್ಷ ಅಂದನೆ ನಾವೆಲ್ಲರೂ ಸೇರಿ ಮೊದಲು ರೈತರನ್ನ ಬದುಕಿಸುವಂತ ಕೆಲಸ ಮಾಡೋಣ. ಅದಕ್ಕೆ ಅಧಿವೇಶನದಲ್ಲಿ ಮೊದಲನೇ ದಿನ, ಮೊದಲನೇ ಕ್ಷಣ, ಮೊದಲನೇ ಶಬ್ದ ರೈತರಿಗೆ ಪರಿಹಾರ ಘೋಷಣೆ ಆಗಬೇಕು, ರೈತರ ರಕ್ಷಣೆಗೆ ಸರ್ಕಾರ ಬರಬೇಕು. ಇಲ್ಲದೆ ಹೋದ್ರೆ ಒಂದು ಹೆಜ್ಜೆನೂ ಕೂಡ ಅಧಿವೇಶನದಲ್ಲಿ ಈ ಸರ್ಕಾರ ಮುಂದೆ ಇಡಲಿಕ್ಕೆ ನಾವು ವಿರೋಧ ಪಕ್ಷವಾಗಿ ಬಿಡೋದಿಲ್ಲ ಅಂತ. ಓಕೆ, 13ನೇ ತಾರೀಕಿಂದ ಆರಂಭ ಆಗುತ್ತೆ ಅಧಿವೇಶನ. ಇಡೀ ರಾಜ್ಯದ ಜನ ನೋಡ್ತಾ ಇರ್ತಾರೆ ಏನಾಗುತ್ತೆ ಈ ಬಾರಿ ಅಧಿವೇಶನದಲ್ಲಾದ್ರೂ ನ್ಯಾಯ ಸಿಗುತ್ತಾ ಅಂತ. ಕೊನೆ ರಿಯಾಕ್ಷನ್ ನಿಖೇತ್ ರಾಜ್ ಅವರ? ಅಲ್ಲ, ಬಹುಶಃ ನೋಡಿ, ನಾನು ರಿಪೋರ್ಟ್ ಇಟ್ಕೊಂಡೆ ಮಾತಾಡ್ತಾ ಇದ್ದೀನಿ. ರಾಜ್ಯದಲ್ಲಿ ನಡೆದಿರುವಂತ ಬರದ ಅಧ್ಯಯನದ ಬಗ್ಗೆ ಇರುವಂತ ಎಲ್ಲ ರಿಪೋರ್ಟ್ಗಳು ನನ್ನ ಕೈಯಲ್ಲಿ ಇಟ್ಕೊಂಡೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಮಳೆ ಬೀಳ್ತಾ ಇರೋದ್ರಿಂದ ಎಲ್ಲಿಯೂ ಕೂಡ ಬೀಜಕ್ಕಾಗ್ಲಿ ಗೊಬ್ಬರಕ್ಕಾಗ್ಲಿ ನಾವು ಸರ್ಕಾರ ಕೊರತೆ ಮಾಡಿಲ್ಲ. ಕೃಷಿ ಇಲಾಖೆಗೆ ಸ್ಪಷ್ಟವಾದ ಬೀಜ ಗೊಬ್ಬರಕ್ಕೆ ಯಾಕೆ ಸಮಸ್ಯೆ ಆಗಿಲ್ಲ ಅಂತ ಒಂದೇ ಒಂದು ಇಂಟ್ರಪ್ಟ್ ಆಗಿ ಹೇಳ್ಬಿಡ್ತೀನಿ. ಏನ್ ಗೊತ್ತಾ, ಅಲ್ಲಿ ಜನ ಬೀಜನೇ ಬಿತ್ತಿಲ್ಲ ಸರ್, ಅಲ್ಲಿ ಬೀಜ ಬಿತ್ಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಿಮ್ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ. ಐ ವಿಲ್ ಚಾಲೆಂಜ್ ಯು ಮಿಸ್ಟರ್ ಹಾರ್ನಳ್ಳಿ, ಗೋ ಅಂಡ್ ಚೆಕ್. 60% ಅಷ್ಟು ಈಗಾಗಲೇ ಮೇವು ಬೀಜ ಬಿತ್ತನೆ 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೀಜ ಬಿತ್ತಿಲ್ಲ. 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೀಜ ಬಿತ್ತಿಲ್ಲ. ನೋಡಿ, ಮಳೆ ಟ್ಯಾಂಕರ್ ಅಲ್ಲಿ ನೀರು ಓಡಿಸ್ಕೊಳ್ತಾ ಇರುವಂತದ್ನ ತೋರಿಸಿದೀವಿ ನಾವು. ಅಲ್ಲಲ್ಲ, ಟ್ಯಾಂಕರ್ ಅಲ್ಲಿ ನೀರು ಓಡಿಸ್ತಾ ಇರೋದೇ ನಾವು, ಅದನ್ನ ಹೇಳಿ ನೀವು. ಇಲ್ಲ 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 ಇಲ್ಲ, ರೈತರು ದುಡ್ಡು ಕೊಟ್ಬಿಟ್ಟು ಓಡಿಸ್ತಾ ಇರೋದು ಸರ್. ಅಲ್ಲ ನಿಖೇತ್ ರಾಜ್ ಅವರೇ, ನಾನ್ ಏನ್ ಸುಳ್ಳೇರಿ ಏನ್ ಸಾಧಿಸ್ಬೇಕಾಗಿದೆ? ಪ್ರತಿದಿನ ತೋರಿಸ್ತಾ ಇದೀವಿ, ಪ್ರತಿದಿನ ಅದೇ ಸುದ್ದಿ ತೋರಿಸ್ತಾ ಇದೀವಿ ನಾವು. ಈಗಷ್ಟೇ ನಾನು ಬಿಫೋರ್ ಈ ಸುದ್ದಿ ತಗೊಳಕ್ಕೂ ಮುಂಚೆನೂ ನ್ಯೂಸ್ ಅಲ್ಲಿ ಅದನ್ನೇ ಮಾತಾಡ್ಕೊಂಡು ಬಂದೆ. 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಿತ್ತನೆ ಆಗಿಲ್ಲ. ಯಾವ ಕಾರಣಕ್ಕೆ? ಬೀಜ ಸಿಗ್ತಾ ಇಲ್ಲ ಅಂತಲ್ಲ, ಬೆಳೆ ಬೆಳಿಲಿಕ್ಕೆ ಆಗಲ್ಲ, ನೀರಿಲ್ಲ ಅನ್ನುವಂತ ಕಾರಣ.
ಆ ಒಂದು ರೀಸನ್ ಇದೆ, ಹೌದು. ಅದಕ್ಕೋಸ್ಕರ ಹೇಳ್ತಾ ಇದೀವಿ ನಾನು ಅಷ್ಟೇ. ಒಪ್ಕೊಂಡೆ ನೀವ್ ಸರ್. ಹೇಳಿದ್ರಲ್ಲ ಗೊಬ್ಬರ ಸಮಸ್ಯೆ ಇಲ್ಲ, ಬೀಜ ಸಮಸ್ಯೆ ಇಲ್ಲ ಅಂತ. ಹೌದು, ಆದ್ರೆ ಗೊಬ್ಬರನು ತಗೊಳ್ತಾ ಇಲ್ಲ, ಬೀಜನೂ ತಗೊಳ್ತಾ ಇಲ್ಲ ಜನ, ಮಳೆ ಇಲ್ಲ ಅಂತ. ಅದಕ್ಕೋಸ್ಕರ ಅವ್ರಿಗೆ ಸ್ಪಂದಿಸ್ಲಿ ಅಂತ ನಾವ್ ಹೇಳ್ತಾ ಇದೀವಿ. ಸಮಯದ ಅಭಾವ ಸರ್, ಇಲ್ಲೇ ಮುಗಿಸ್ತಾ ಇದೀನಿ. ಸಾರಿ, ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೂ ಕೂಡ ಸಮಯ ಆಗ್ತಾ ಇಲ್ಲ. ಧನ್ಯವಾದ ನಿಖೇತ್ ರಾಜ್ ಮೌರ್ಯ ಅವರೇ, ಧನ್ಯವಾದ ನಡಾಳಿ ಅವರೇ, ಇಷ್ಟೋ ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಾಲ ನಿಮ್ಮದು.